ಹಲೋ ಎವ್ರಿವನ್, ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ 8th ಸ್ಟ್ಯಾಂಡರ್ಡಿಂದ PG ಸ್ಟೂಡೆಂಟ್ಸ್ವರೆಗೂ ಯಾವ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಟೋಟಲಾಗಿ 10 ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಆ ವಿಡಿಯೋ ನೀವೇನೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದರಲ್ಲಿ ಟೈಟಲ್ನಲ್ಲಿ ನೀವು ಏನಾದರೂ ಅಬ್ಸರ್ವ್ ಮಾಡಿದರೆ ಅದರಲ್ಲಿ ನಾನು ಅಪ್ ಟು 60,000 ಸ್ಕಾಲರ್ಶಿಪ್ ಅಂತ ಹೇಳಿದ್ದೆ. ಆ 60,000 ಸ್ಕಾಲರ್ಶಿಪ್ ಬೇರೆ ಯಾವುದೂ ಅಲ್ಲ, ಈಗ ಮಾಡ್ತಿರೋಂಥದ್ದು SSPನೇ. ಇದೇ ಸ್ಕಾಲರ್ಶಿಪ್ ಬಗ್ಗೆ ನಾನು ಟೈಟಲ್ನಲ್ಲಿ ಮೆನ್ಷನ್ ಮಾಡಿದ್ದು ಅಪ್ ಟು 60,000 ಅಂತ. ಈ SSP ಸ್ಕಾಲರ್ಶಿಪ್ ಬಗ್ಗೆ ಆಲ್ರೆಡಿ ಇಂಜಿನಿಯರಿಂಗ್ನಲ್ಲಿ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಓದ್ತಿರೋ ಅಂಥವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ ಈ ವಿಷಯ. ಅವರು ಈ ವಿಡಿಯೋ ನೋಡೋ ಅಗತ್ಯ ಇರೋದಿಲ್ಲ. ಈಗ KCET ಮುಗಿಸಿ ಇಂಜಿನಿಯರಿಂಗ್ ಯಾರು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಈ ಸ್ಕಾಲರ್ಶಿಪ್ ವಿಡಿಯೋನ ನೋಡಲೇಬೇಕಾಗುತ್ತೆ. ಮತ್ತು ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ, ಯಾವ್ಯಾವ ಕ್ಯಾಟಗರಿನವ್ರಿಗೆ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಫೀಸ್ ಬೇಕಾಗುತ್ತೆ ಅಂತ, ಮತ್ತು ಸ್ಕಾಲರ್ಶಿಪ್ನಲ್ಲಿ ಎಷ್ಟು ರಿಟರ್ನ್ ಬರುತ್ತೆ ಅವ್ರಿಗೆ ಅಂತ ಕೂಡ ಹೇಳಿದ್ದೆ. ನೀವು ಅದನ್ನು ಹೋಗಿ ನೋಡ್ಬೋದು ಒಂದ್ಸಲ ವೀಡಿಯೋನ. ಈ ಸ್ಕಾಲರ್ಶಿಪ್ ಬಂದು ಯಾರ್ಯಾರಿಗೆ ಅಂದರೆ SC ST ಮತ್ತು ಮೈನಾರಿಟೀಸ್ಗೆ. ಅದ್ರ ಜೊತೆಗೆ ಮಿಕ್ಕಿದ ಕೆಲವೊಂದು ಸಣ್ಣ ಪುಟ್ಟ ಕ್ಯಾಟಗರೀಸ್ ಡಿಫೆನ್ಸ್ ಅವು ಇವು ಅಂತೆಲ್ಲ ಇದ್ದಾವೆ. ನಿಮಗೆ SC ST ಮತ್ತು ಮೈನಾರಿಟಿನವರು ಎಷ್ಟು ಅಮೌಂಟ್ನ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಇಂಜಿನಿಯರಿಂಗ್ ಸೇರೋದಕ್ಕೆ, ಮತ್ತು ಎಷ್ಟು ಅಲ್ಲಿಂದ ರಿಟರ್ನ್ ಬರುತ್ತೆ, ನಿಮ್ಗೆ ಸ್ಕಾಲರ್ಶಿಪಿಂದ ರಿಟರ್ನ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈಗ ಅನ್ಅಕಾಡೆಮಿ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದಕ್ಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಈಗ ನಾನು ಮಾತಾಡ್ತಿರೋದು ಕರ್ನಾಟಕ CET 2021 ಕಾಂಪ್ರಿಹೆನ್ಸಿವ್ ಬ್ಯಾಚ್ ಬಗ್ಗೆ. ಇಲ್ಲಿ ನಿಮಗೆ ಲೈವ್ ಆಗಿ ಟೀಚ್ ಮಾಡಲಾಗುತ್ತೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡ್ತಾರೆ. ನಿಮಗೆ KCET 2021ಗೆ ಎಷ್ಟು ನಾಲೆಜ್ ಬೇಕು ಅಷ್ಟು ಕೂಡ ನಿಮಗೆ ಕವರ್ ಮಾಡ್ತಾರೆ. ಟಾಪ್ ಎಜುಕೇಟರ್ಸಿಂದ ನಿಮಗೆ ಟಿಪ್ಸ್ ಮತ್ತು ಟ್ರಿಕ್ಸ್ ಸಿಗ್ತಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೀಗೆ ನೀವು ಪ್ರಿಪೇರ್ ಆಗಬೇಕಾಗಿರೋದು. ನೀವು ಫುಲ್ಲು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಿಮಗೆ ಟಿಪ್ಸ್ ಮತ್ತು ಟ್ರಿಕ್ಸ್ ತುಂಬ ಮುಖ್ಯ ಆಗಿರುತ್ತೆ. ನಿಮ್ಗೆ ಯಾರೂ ಅದನ್ನು ಹೇಳ್ಕೊಡಲ್ಲ. ನೀವು ಅದನ್ನೀಗ ಆನ್ಲೈನಲ್ಲೇ ಕಲಿಬೋದು. ಮತ್ತು ಟಾಪಿಕ್ ವೈಸ್ ಪ್ರಾಕ್ಟೀಸ್ ಕ್ವಶನ್ಸ್ ಇರುತ್ತೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು ಮನೆಯಲ್ಲಿ. ಮತ್ತು ನಿಮಗೆ ಮಾಕ್ ಟೆಸ್ಟ್ಗಳು ಸಿಗ್ತಿರುತ್ತೆ. ನೀವು ಅದನ್ನು ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋದಕ್ಕೋಸ್ಕರ ಮಾಕ್ ಟೆಸ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಅನ್ಅಕಾಡೆಮಿನಲ್ಲಿ. ಇದು ಅನ್ಅಕಾಡೆಮಿ ಪ್ಲಸ್ನಲ್ಲಿ 1 ಮಂತ್ ಪ್ಲ್ಯಾನ್ಗೆ 2,250 ರೂಪಾಯಿ ಆಗುತ್ತೆ. ಈ ಕೋಡನ್ನು ಯೂಸ್ ಮಾಡಿದ್ರೆ ಸೂರಜ್ ಸೂರಿ ಎಲ್ಲ ಕ್ಯಾಪಿಟಲ್ ಲೆಟರ್ಸ್, ಎಲ್ಲೂ ಸ್ಪೇಸ್ ಇಲ್ಲ. ಈ ಕೋಡನ್ನು ಯೂಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ರೆಫರೆನ್ಸ್ಗೆ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇದು ನೆಕ್ಸ್ಟು KCET 2021 ಆಸ್ಪಿರೆಂಟ್ಸ್ಗೆ ಬೆಸ್ಟ್ ಪ್ಲ್ಯಾನ್ ಯಾವುದು ಅಂತ ನೋಡೋಣ. ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನಲ್ಲಿ 12 ಮಂತ್ಸ್ಗೆ ನಿಮಗೆ 12,375 ಆಗುತ್ತೆ. ಅದು ನೀವು ಲೆಕ್ಕ ಹಾಕೊಂಡ್ರೆ 1 ಮಂತ್ಗೆ ಬರೀ 1,000 ರೂಪೀಸ್ ಆಗುತ್ತೆ ಅಷ್ಟೇ. 6 ಮಂತ್ಸ್ಗೆ 10,125 ಆಗುತ್ತೆ. ನಿಮ್ಗೆ ಅದು ಲೆಕ್ಕ ಹಾಕೊಂಡ್ರೆ ಒನ್ ಮಂತ್ಗೆ 1,688 ಆಗಿರುತ್ತೆ. 1 ಮಂತ್ ಪ್ಲ್ಯಾನ್ ಆಗಿದ್ದರೆ 2,250 ಆಗಿರುತ್ತೆ. ನೀವು ನನ್ನ ಕೋಡನ್ನು ಯೂಸ್ ಮಾಡಿದ್ರೆ ಸೂರಜ್ ಸೂರಿ ಅಂತ ನಿಮಗಲ್ಲಿ 10% ಡಿಸ್ಕೌಂಟ್ ಸಿಗುತ್ತೆ. ಅನ್ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಇದು ಅಡ್ವಾಂಟೇಜ್ ಏನೇನಿದೆ ಅಂದರೆ ನಿಮಗೆ ಅಫೋರ್ಡಬಲ್ ಪ್ರೈಸ್ನಲ್ಲಿ ಪ್ರೀಮಿಯಂ ಕಂಟೆಂಟ್ ಸಿಗ್ತಾ ಇರೋಂಥದ್ದು. ಒಂದು ವೆಲ್ ಪ್ಲ್ಯಾನ್ಡ್ ಸ್ಟ್ರಕ್ಚರ್ಡ್ ಲೈವ್ ಕ್ಲಾಸಸ್ ನಡೆಯುತ್ತೆ. ಅದ್ರ ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತ ನಡೀತಿರುತ್ತೆ. ನೀವು ಅದನ್ನು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೋದು. ನಿಮ್ಗೆ ಏನೋ ಡೌಟ್ಸ್ ಇದ್ರೂ ಸೆಲ್ಫ್ ಅನಾಲಿಸಿಸ್ಗೋಸ್ಕರ ಮಧ್ಯ ಕ್ವಿಜಸ್ ನಡೀತಿರುತ್ತೆ. ನಿಮ್ಮ ಕಾನ್ಫಿಡೆನ್ಸ್ನ ನೀವು ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಮಧ್ಯ ಮಾಕ್ ಟೆಸ್ಟ್ಗಳು ತಗೋತಿರ್ಬೋದು. ಅದು ಕೂಡ ನಿಮಗೆ ವಿತ್ ಅನಾಲಿಸಿಸ್ ಸಿಗೋವಂಥದ್ದು. ನಿಮಗೆ KCET 2021ಗೆ ಏನೇನು ಪ್ರಿಪ್ರೇಷನ್ ಬೇಕು ಅದು ಕಂಪ್ಲೀಟ್ ಪ್ಯಾಕೇಜ್ ನಿಮಗಿದು ಪ್ಲಸ್ ಸಬ್ಸ್ಕ್ರಿಪ್ಷನಲ್ಲಿ ಸಿಗ್ತಾ ಇರೋಂಥದ್ದು. ಅನ್ಅಕಾಡೆಮಿಗೆ ನೀವು ಸಬ್ಸ್ಕ್ರೈಬ್ ಆದರೆ ಇವೆಲ್ಲ ನಿಮ್ಗೆ ಸಿಗುತ್ತೆ. ಸೊ ಇಷ್ಟು ಅನ್ಅಕಾಡೆಮಿ ಬಗ್ಗೆ ಇನ್ಫಾರ್ಮೇಷನ್. ಕೋಡ್ನ ಯೂಸ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ರೆಫರೆನ್ಸ್ಗೆ ಲಿಂಕ್ಸ್ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ನೆಕ್ಸ್ಟು KCET 2021 ಪ್ರಿಪ್ರೇಷನ್ಗೆ ಕನ್ನಡ ಬ್ಯಾಚ್ ಕೂಡ ಇದೆ. ಇದರಲ್ಲೂ ಕೂಡ ನಿಮಗೆ ಟಾಪ್ ಎಜುಕೇಟರ್ಸಿಂದ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಟಿಪ್ಸ್ ಮತ್ತು ಟ್ರಿಕ್ಸ್ ಸಿಗ್ತಿರುತ್ತೆ. ಪ್ರಾಕ್ಟೀಸ್ ಕ್ವಶನ್ಸ್ ಕೊಡ್ತಾರೆ ಮತ್ತು ಮಾಕ್ ಟೆಸ್ಟ್ನ ಕೊಡ್ತಾ ಇರ್ತಾರೆ. ಇದರಲ್ಲೂ ನಿಮಗೆ ಫ್ರೀ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಇದಕ್ಕೆ ಪ್ರೈಸ್ ಬಂದು ಕೇವಲ 2,250 ರೂಪಾಯಿ. ನೀವು ಸೂರಜ್ ಸೂರಿ ಎಂಬ ಕೋಡನ್ನು ಯೂಸ್ ಮಾಡಿಕೊಂಡ್ರೆ 10% ಡಿಸ್ಕೌಂಟ್ ಸಿಗುತ್ತೆ. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಇರುತ್ತೆ. ಇದು ನಿಮಗೆ ಪ್ರತಿಯೊಂದೂ ಟಾಪ್ ಎಜುಕೇಟರ್ಸಿಂದನೇ ಸಿಗೋವಂಥದ್ದು ಮತ್ತು ಟಾಪ್ ಕ್ವಾಲಿಟಿ ಎಜುಕೇಷನ್ ಸಿಗೋವಂಥದ್ದು. ಆದ್ದರಿಂದ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಕೋಬೇಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗೆಲ್ಲ ಚೆಕ್ ಮಾಡಿ. ನಿಮ್ಮ ರೆಫರೆನ್ಸ್ಗೆಲ್ಲ ಇರುತ್ತೆ, ಅಲ್ಲಿ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ಸೀರಿಯಲ್ ನಂಬರ್ ಮುಖಾಂತರ ಹೋಗೋಣ. ಮೊದಲನೇದು ಶುಲ್ಕ ಮರುಪಾವತಿ ಅಂತ ಸ್ಕೀಮ್ ಹೆಸರು. ಇಲ್ಲಿ SC ಕ್ಯಾಸ್ಟ್ನವ್ರಿಗೆ ಸಿಗುತ್ತೆ. ಇನ್ಕಮ್ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇದಕ್ಕೇನು ಬೇಕಾಗಿಲ್ಲ. ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಸ್ಟಡಿ ಸರ್ಟಿಫಿಕೇಟ್ ಬೇಕು, ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕು. ಇಷ್ಟಿದ್ರೆ ಸಾಕು. ಅದ್ರ ಜೊತೆಗೆ 10 ಸ್ಕಾಲರ್ಶಿಪ್ ಬಗ್ಗೆ ಏನು ವಿಡಿಯೋ ಮಾಡಿದ್ದೀನಿ ಅಷ್ಟರಲ್ಲಿ ಎಲ್ಲದಕ್ಕಿಂತ ಟಫೆಸ್ಟ್ ಪ್ರೊಸೀಜರ್ ಅಂದರೆ ಇದೇ ಸ್ಕಾಲರ್ಶಿಪ್ಪಿಂದು ಹೊಸ ಟೈಪು ಅಂತ ಇದು ಅಟೆಸ್ಟೇಷನ್ ಅಂತ. ಇದ್ರ ಬಗ್ಗೆ ನಾನು ಲಾಸ್ಟ್ ಇಯರ್ ಕೂಡ ವೀಡಿಯೋ ಮಾಡಿದ್ದೆ. ಇದು ನನಗೆ ಸೆಕೆಂಡ್ ಇಯರ್ ಈ ವಿಡಿಯೋ ಮಾಡ್ತಿರೋದು. ನಾನು 1 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. ಹೋದ ವರ್ಷ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಈ ವರ್ಷ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ಥರ ಆವಾಗಲೇ ನಾನು 3 ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಕವರ್ ಮಾಡಿದ್ದೀನಿ. ಮಿಕ್ಕಿದ 7 ಸ್ಕಾಲರ್ಶಿಪ್ ಬಗ್ಗೆ ದಿನ ಒಂದೊಂದು ಮಾಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಪ್ರತಿ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ, ಎಲ್ಲ ಕ್ಯಾಟಗರಿಗೆ ಎಲ್ಲ ಸ್ಟೂಡೆಂಟ್ಸ್ಗೂ ಆಗುವಂತಹ ಸ್ಕಾಲರ್ಶಿಪ್ ಬಗ್ಗೆ. ಈಗ ನೆಕ್ಸ್ಟು ವಸತಿ ನಿಲಯ ವೆಚ್ಚ. ನಿಮಗೆ ಹಾಸ್ಟೆಲ್ ಫೀಸ್ ಏನು ಕಟ್ಟಿರ್ತೀರ ಅದನ್ನು ಕೂಡ ನಿಮಗೆ ರೀಫಂಡ್ ಮಾಡ್ತಾರೆ. ಗೌರ್ಮೆಂಟ್ ಹಾಸ್ಟೆಲ್ಗೆ ಇಷ್ಟು ಅಂತ ಇರುತ್ತೆ, ಪ್ರೈವೇಟ್ ಹಾಸ್ಟೆಲ್ಗೆ ಇಷ್ಟು ಅಂತ ಇರುತ್ತೆ, ಅದು ಬರುತ್ತೆ. ಈಗ ನೆಕ್ಸ್ಟು ಶುಲ್ಕ ಮರುಪಾವತಿ. ಇದು ST ಕ್ಯಾಸ್ಟ್ಗೆ ಇದು ಕಡಿಮೆ ಇನ್ಕಮ್ ಇದ್ದರೆ 2 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರೋರಿಗೆ ಅವ್ರಿಗೇನು ಬೇಕು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್, ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಮತ್ತು ಆ ಪ್ರೊಸೀಜರ್ನಲ್ಲಿ ಅಟೆಸ್ಟೇಷನ್ ಅಂತ ಒಂದು ಪ್ರೊಸೀಜರ್ ಬರುತ್ತೆ, ಅದನ್ನು ಕೂಡ ಮಾಡಿಸ್ಬೇಕು. STಗೂ ಕೂಡ ಸೇಮು. ಇದರಲ್ಲೂ ಕೂಡ ಹಾಸ್ಟೆಲ್ ಫೀಸ್ ಅಂತ ಒಂದಿಷ್ಟು ಅಂತ ವಾಪಸ್ ಬರುತ್ತೆ.
ಇದರಲ್ಲಿ ಅಮೌಂಟ್ ಎಷ್ಟು ಅಂದರೆ ನೀವು ಕಾಲೇಜಿಗೆ ಸೇರಬೇಕಾದ್ರೆ ಟೋಟಲಲ್ಲಿ ನೀವು 90,000ದಿಂದ 1 ಲಕ್ಷ ಫೀಸ್ ಕಟ್ತೀರಾ. ಅಂದರೆ ನೀವು KEAಗೆ 500 ಕಟ್ತೀರಾ ಮತ್ತು ಕಾಲೇಜಸ್ಗೆ 88,000ಇಂದ 1 ಲ್ಯಾಕ್ವರೆಗೂ ಫೀಸ್ ಕಟ್ತೀರಾ. ಅದರಲ್ಲಿ ನಿಮಗೆ SC STನವ್ರಿಗೆ 60,000 ರೀಫಂಡ್ ಆಗುತ್ತೆ ದುಡ್ಡು. ಮೈನಾರಿಟೀಸ್ಗೆ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಸಿಖ್ಸ್, ಬುದ್ಧಿಸ್ಟ್ ಇವ್ರಿಗೆ 45,000 ಸ್ಕಾಲರ್ಶಿಪ್ ಅಮೌಂಟು ರೀಫಂಡ್ ಆಗುತ್ತೆ. ಅದು 2 ಇನ್ಸ್ಟಾಲ್ಮೆಂಟ್ನಲ್ಲಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮೊನ್ನೆ SC STನವರು ಅಲ್ಲಿ 500 ಕಟ್ಟಬೇಕು, ಇಲ್ಲಿ ಯಾಕೆ ನಾವು 90,000 ಕಟ್ಟಬೇಕು ಅಂತ ಕೇಳ್ತಿದ್ರು ತುಂಬ ಜನ. ಅದಕ್ಕೆ ಇದೇ ಉತ್ತರ. 90,000 ಕಟ್ಟಿದ್ರು ನಿಮಗೆ 60,000 ರೀಫಂಡ್ ಆಗುತ್ತೆ. ಸುಮ್ಮನೆ ರೀಫಂಡ್ ಆಗಲ್ಲ. ಈ SSP ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕು. 90,000ಅಲ್ಲಿ 60,000 ನಿಮಗೆ ರೀಫಂಡ್ ಆಗುತ್ತೆ. ಆವಾಗ ಕರೆಕ್ಟಾಗಿ ಅಪ್ಲೈ ಮಾಡಿದ್ರೆ, ಈ ಅಟೆಸ್ಟೇಷನ್ ಪ್ರೊಸೀಜರ್ನ ನೀಟಾಗಿ ಕಂಪ್ಲೀಟ್ ಮಾಡಿದ್ರೆ. ಇನ್ನು ನೆಕ್ಸ್ಟು ಆಯುಷ್ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಾರೆ. ಅದರಲ್ಲಿ SC STನಲ್ಲಿ 2 ಲಕ್ಷಕ್ಕಿಂತ 10 ಲಕ್ಷ ಇನ್ಕಮ್ ಇದ್ದರೆ ಅವರು ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್, ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ನ ಕೊಡಬೇಕಾಗುತ್ತೆ. ಮತ್ತು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಕೂಡ ಬರುತ್ತೆ SC STಗೆ. ಇದರಲ್ಲಿ ನಿಮಗೆ 2.5 ಲಕ್ಷಕ್ಕಿಂತ 2.5 ಲಕ್ಷಕ್ಕಿಂತ 10 ಲಕ್ಷ ಇನ್ಕಮ್ ಇದ್ದರೆ ಅವ್ರಿಗೆ ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಮೈನಾರಿಟೀಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಲ್ಲೂ ಕೂಡ ನಿಮಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಮತ್ತು ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಮತ್ತು ಶುಲ್ಕ ಮರುಪಾವತಿ ಅಂತ ಬರುತ್ತೆ. ಅದರಲ್ಲಿ ಕ್ಯಾಸ್ಟ್ ಮೈನಾರಿಟೀಸ್ನಲ್ಲಿ ಬುದ್ಧಿಸ್ಟ್, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್ ಇವರೆಲ್ಲ ಬರ್ತಾರೆ. ಮತ್ತು ನೀವು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು. ಪೋಸ್ಟ್ ಮೆಟ್ರಿಕ್ನಲ್ಲಿ ನಿಮಗೆ 2 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರಬೇಕು. ಮೆರಿಟ್ ಕಮ್ ಮೀನ್ಸ್ನಲ್ಲಿ 2 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರಬೇಕು. ಮತ್ತು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನಿಮಗೆ 2 ಇನ್ಸ್ಟಾಲ್ಮೆಂಟ್ನಲ್ಲಿ 45,000 ರೂಪಾಯಿ ಬರುತ್ತೆ ಸ್ಕಾಲರ್ಶಿಪ್ಪು. ಆದರೆ ಈ ವರ್ಷ ಒಂದೇ ಇನ್ಸ್ಟಾಲ್ಮೆಂಟ್ ಅಂತ ಆಗಿರೋದು. ಮೋಸ್ಟ್ಲಿ ಕೋವಿಡ್ ಕಾರಣದಿಂದ ಆಗಿರಬೇಕು. ಮುಂದಿನ ವರ್ಷ ಎಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಕೂಡ ಅಪ್ಲೈ ಮಾಡಿರಬೇಕು. ಮತ್ತು ಹಾಸ್ಟೆಲ್ನಲ್ಲಿ ಉಳ್ಕೊಂಡಿರೋರಿಗೆ ಅವರು ಕೂಡ ಸ್ವಲ್ಪ ಸ್ಕಾಲರ್ಶಿಪ್ ಬರುತ್ತೆ, ಅವರು ಕೂಡ ಅಪ್ಲೈ ಮಾಡಬೇಕು. ಈಗ ನೆಕ್ಸ್ಟು ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ SC ST ಸ್ಟೂಡೆಂಟ್ಸ್ಗೆ 2 ಲಕ್ಷಕ್ಕಿಂತ 10 ಲಕ್ಷ ಇನ್ಕಮ್ ಇರೋದು ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಅವರು ಕೂಡ 60,000 ರೂಪಾಯಿ ಬರುತ್ತೆ ಸ್ಕಾಲರ್ಶಿಪ್ಪು. ಈ 60,000 ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಮೈನಾರಿಟೀಸ್ಗೆ 45,000 ಬರೋಕ್ಕೆ ಏನು ಮಾಡಬೇಕು ಅವೆಲ್ಲ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಸ್ನಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮ್ಮ ಫ್ರೆಂಡ್ಸ್ಗಳು ಇದನ್ನು ಶೇರ್ ಮಾಡಿ. ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆಲ್ರಿಗೂ ಇದನ್ನು ಶೇರ್ ಮಾಡಿ. ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಯಾಕೆಂದರೆ SC ST ಸ್ಟೂಡೆಂಟ್ಸ್ ತುಂಬ ಜನ ಟೆನ್ಷನ್ ಮಾಡ್ಕೊಂಡಿರ್ತಾರೆ 90,000 ಫೀಸ್ ಕಟ್ಟಬೇಕಾ ಅಂತ. ಆದರೆ ಒಂದು ಸ್ವಲ್ಪ ರಿಲ್ಯಾಕ್ಸ್. ಅವ್ರಿಗೆ 90,000 ಕಟ್ಟಿದ್ಮೇಲೆ ಒಂದು 3 ತಿಂಗಳಾದಮೇಲೆ ಅವ್ರಿಗೆ ರೀಫಂಡ್ ಆಗುತ್ತೆ. 60,000 ರೀಫಂಡ್ ಆಗುತ್ತೆ. ಆದರೆ ಈ ವರ್ಷ ಕಡಿಮೆ ಆದರೂ ಆಗ್ಬೋದು ಆ ಅಮೌಂಟು, ಹೇಳೋಕ್ಕಾಗಲ್ಲ ಕೋವಿಡ್ ಇರೋದ್ರಿಂದ. ಸೊ ಇಷ್ಟು ಇವತ್ತಿನ ಇನ್ಫಾರ್ಮೇಷನ್. ಇಷ್ಟ ಆಗಿರೋ ಲೈಕ್ ಮಾಡಿ. ಅವೆಲ್ಲ ಹೇಳಿದ್ನಲ್ಲ. ಬಾಯ್.